ವೀಕ್ಷಕರೇ, ಮನೆಯಲ್ಲಿರುವಂತಹ ಸದಸ್ಯರಿಗೆ ತೊಂದರೆ ಆಗ್ತಾ ಇದೆ, ಅನಾರೋಗ್ಯ ಪೀಡೆ ಬರ್ತಾ ಇದೆ, ಅಪಮಾನ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ, ಸುಖ ಶಾಂತಿ ನೆಮ್ಮದಿ ಹಾಳಾಗಿದೆ, ಮನೆಯ ವಾಸ್ತು ದೋಷಿನ ಒಂದು ಕಾರಣ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮನೆಯ ವಾಸ್ತುನ ಪರೀಕ್ಷೆ ಮಾಡಿಕೊಳ್ಳದೆ ಆ ಮನೆ ಒಳಗೆ ಹೋಗಬೇಡಿ. ವಾಸ್ತು ದೋಷಕ್ಕೆ ಮನೆಯ ಹಿರೀಕರಿಗೆ ಅನಾರೋಗ್ಯ ಪೀಡೆ ಅಂಟುತ್ತೆ. ಹಾಗೆ ತಂತ್ರ ಮಂತ್ರ ದೃಷ್ಟಿ ಅನ್ನುವಂಥದ್ದು, ಭೂತ ಪ್ರೇತ ಕಾಡಾಟಗಳನ್ನುವಂಥದ್ದು ಕೂಡ ಮನೆಯಲ್ಲಿರುವಂತಹ ಸದಸ್ಯರಿಗೆ, ಆ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ತೊಂದರೆ ಕೊಡುವಂಥ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಇಂಥ ವಾಸ್ತು ದೋಷಕ್ಕೆ ಪರಿಹಾರವಾಗಿ ಶ್ರೀಚಕ್ರವನ್ನು ಮನೆಯಲ್ಲಿ ಪ್ರಾಣ ಪ್ರತಿಷ್ಠೆ ಕೊಟ್ಟಿಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆಸೆಗಳು ಹೆಚ್ಚು. ಮನುಷ್ಯನಿಗೆ ಹೊಸ ಮನೆ ಖರೀದಿ ಮಾಡಿರ್ತೀರಾ, ಗೃಹ ಪ್ರವೇಶ ಆಗಿರೋ ಮನೆಗಳನ್ನ ತೊಗೊಂಡಿರ್ತೀರಾ, ನಿರ್ಮಾಣದ ಮನೆಗಳನ್ನ ತೊಗೊಂಡಿರ್ತೀರಾ, ಏನೋ ಒಂದು ಕೂಡಿಟ್ಟ ಹಣಗಳಲ್ಲಿ ಏನಾದರೂ ಒಂದು ಮಾಡಿ ಕಷ್ಟಪಟ್ಟು ಏನೋ ಒಂದು ಜಮೀನು ನಿವೇಶನ ಖರೀದಿ ಮಾಡಿ ಅಲ್ಲಿ ಪ್ರಾದಾರ್ಪಣೆ ಮಾಡಿದ ಕೂಡಲೇ ಮನೆಯ ಸದಸ್ಯರಿಗೆ ಅನಾರೋಗ್ಯ ಪೀಡೆ ಆಗುವಂಥದ್ದು, ಅಪಘಾತಗಳಾಗುವಂಥದ್ದು, ಅವಮಾನಗಳಾಗುವಂಥದ್ದು, ಹಣಕಾಸಿನ ಸಮಸ್ಯೆ ಹೆಚ್ಚಾಗುವಂಥದ್ದು, ಸಾಲದ ಸುಳಿಗೆ ಹೋಗುವಂಥದ್ದು, ಒಂದು ಚೂರು ಕೂಡ ಆ ಮನೆಯಲ್ಲಿ ನೆಮ್ಮದಿ ಬರೋದಿಲ್ಲ, ಸುಖವಾಗಿ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಕ್ಕೋಸ್ಕರ? ಯಾವುದೋ ಒಂದು ವಾಸ್ತು ದೋಷ ಅಂಟಿರುತ್ತೆ, ಅಥವಾ ತಂತ್ರ ಮಂತ್ರಗಳ ಕಾಡಾಟ ಆಗಿರುತ್ತೆ, ಅಥವಾ ಮನುಷ್ಯನ ನಕಾರಾತ್ಮಕ ದೃಷ್ಟಿ ಆ ಮನೆ ಮೇಲೆ ಬಿದ್ದಾಗ ಮನೆಯಲ್ಲಿರುವಂಥ ಹಿರಿಕರಿಗೆ ಅಥವಾ ಕಿರಿಕರಿಗೆ ಗಂಡಾಂತರಗಳೇ ಬರೋದು ಹೆಚ್ಚು. ಮನೆ ಮೇಲಿರುವಂಥ ಅಭಿವೃದ್ಧಿ ಏಳಿಗೆ ಸಹಿಸಿಕೊಳ್ಳೋಕ್ಕಾಗದೆ ಕೆಲವೊಬ್ಬರು ತಂತ್ರ ಮಂತ್ರನೂ ಮಾಡ್ತಾರೆ, ನೆಗೆಟಿವಿಟಿಯಾಗಿ ಪ್ರಯೋಗಗಳನ್ನ ಮಾಡಿ ಕೂಡ ಮನೆ ಮೇಲೆ ಬಿಡ್ತಾರೆ. ಆವಾಗ ಮನೆಯಲ್ಲಿರುವಂಥ ವ್ಯಕ್ತಿಗಳು ಭಯದ ವಾತಾವರಣ ಸೃಷ್ಟಿ ಆಗ್ತದೆ. ಆ ಮನೆ ಒಳಗೆ ಹೋಗಿದ ಕೂಡಲೇ ಭಯ ಪಡ್ತಾ ಇರ್ತಾರೆ, ಖಿನ್ನತೆಗೊಳಗಾಗ್ತಾರೆ, ಸೋಮಾರಿತನ ಹೆಚ್ಚಾಗ್ತದೆ, ಕ್ರಿಯೇಟಿವಿಟಿ ಇರೋದಿಲ್ಲ, ಆ್ಯಕ್ಟಿವಿಟಿ ಇರೋದಿಲ್ಲ. ಯಾಕಾದರೂ ಈ ಹೊಸ ಮನೆಗೆ ಬಂದವೋ, ಯಾಕಾದರೂ ಈ ಮನೆ ತೊಗೊಂಡ್ವೋ, ಯಾಕಾದರೂ ಮನೆ ಕಟ್ಟೋದು ಅನ್ನುವಂತಹ ಗೊಂದಲಗಳು ನಿಮಗೆ ಶುರು ಆಗ್ತದೆ. ಅಂತಹ ದರಿದ್ರತನಕ್ಕೆ, ದೌರ್ಭಾಗ್ಯಕ್ಕೆ ನೀವು ಈಡಾಗ್ತೀರ. ಯಾಕೆ? ಮನೆ ಮೇಲೆ ವಾಸ್ತು ದೋಷ ಇರುತ್ತೆ, ವಾಸ್ತು ಪುರುಷನ ಅನುಗ್ರಹ ಇರೋದಿಲ್ಲ, ಅಥವಾ ತಂತ್ರ ಮಂತ್ರಗಳ ಕಾಡಾಟ ಇರುತ್ತೆ. ಅಂತಹ ಸಮಸ್ಯೆಗೀಡಾದಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ದುರ್ಗಾದೇವಿಯ ಆವಾಸ ಸ್ಥಾನವಾಗಿರುವಂಥ ಶ್ರೀಚಕ್ರನ ಬೀಜಾಕ್ಷರಗಳ ಮುಖಾಂತರ ಪ್ರಾಣ ಪ್ರತಿಷ್ಠೆ ಮಾಡಿ ದಿಗ್ಬಂಧನ ಹಾಕಿ ಆ ಶ್ರೀಚಕ್ರನ ಮನೆಯ ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿದರೆ ನಿಮಗಿರುವಂಥ ವಾಸ್ತು ದೋಷ ಪರಿಹಾರ ಆಗ್ತದೆ, ನಕಾರಾತ್ಮಕ ದೃಷ್ಟಿ ಪರಿಹಾರ ಆಗ್ತದೆ, ಮಾಟ ಮಂತ್ರ ಭೂತ ಪ್ರೇತಗಳನ್ನುವಂತಹ ನೆಗೆಟಿವಿಟಿ ನಿಮ್ಮಿಂದ ದೂರ ಆಗ್ತದೆ, ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ನೀವು ಇಷ್ಟಪಟ್ಟಂಥ ಮತ್ತು ನೀವು ಇಷ್ಟಪಟ್ಟು ಕಟ್ಟದಂಥ ಮನೆಯಲ್ಲಿ ನೆಮ್ಮದಿಯ ನೀವು ಜೀವನ ಕಳಿಬೇಕಂದ್ರೆ ಶ್ರೀಚಕ್ರನ ಅನುಷ್ಠಾನ ಮಾಡಿ ಇಟ್ಟು ಪೂಜೆ ಮಾಡಿ. ನಮಸ್ಕಾರ ವೀಕ್ಷಕರೇ.